ಆಣೆ ಪ್ರಮಾಣ ವಿಚಾರದಲ್ಲಿ ಬಿಜೆಪಿ ಅಶ್ವತ್ಥನಾರಾಯಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು? ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯೆ ಆಣೆ ಪ್ರಮಾಣ ಫೈಟ್ ಆರಂಭವಾಗಿದೆ. ಇವತ್ತು ಸಿಟಿ ರವಿ ಪರವಾಗಿ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ ಅವರು ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಸದನದ ವ್ಯಾಪ್ತಿ, ಸಭಾಪತಿಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಭಾಪತಿಯವರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಆಣೆ ಪ್ರಮಾಣ ಇದೆಲ್ಲ ಎಂಥದ್ದು ಅಂತ ಕೇಳ್ತಾ ಇದ್ದಾರೆ. ಸದನದ ಒಳಗಿನ ವಿಷಯವನ್ನ ಹೊರಗೆ ತೆಗೆದುಕೊಂಡು ಹೋಗಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಿಟಿ ರವಿಗೆ ಆದ ಅನ್ಯಾಯವನ್ನ ಖಂಡಿಸ್ತೀವಿ ಅಂತ ಅಶ್ವತ್ಥನಾರಾಯಣ ಅವರು ಹೇಳ್ತಾ ಇದ್ದಾರೆ. ಆ ಕಡೆಗೆ ಅವರು ಕೇಳ್ತಾ ಇದ್ದಾರೆ, ಮೇಡಮ್ ನನಗಾದಂತ ಅನ್ಯಾಯದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ಅನ್ಯಾಯ ಆಗಿದೆಯೋ ಆಗಿಲ್ಲ ಅನ್ನೋದೇ ಮೊದಲನೇದಾಗಿರುವಂತಹ ಪ್ರಶ್ನೆ. ಈಗ ಸದನದ ವ್ಯಾಪ್ತಿಯಲ್ಲಿ, ಸಭಾಪತಿಗಳ ವ್ಯಾಪ್ತಿಯಲ್ಲಿರುವಂಥದ್ದು ಆಚೆ ಹೋಗಿದ್ದೇ ಈಗ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನು ನಡೆದಿರುವಂಥ ವಾಕ್ಸಮರ, ಆಪಾದನೆ, ಪ್ರತಿ ಆಪಾದನೆ, ಮಾತು ಬಂದಿರುವಂಥದ್ದು ಈಗಾಗಲೇ ಸದನದ ಅಧೀನದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿರುವಂಥದ್ದು. ಈಗಾಗಲೇ ಈ ವಿಚಾರಣೆಯನ್ನು ಕೈಗೆತ್ಕೊಂಡಿದ್ದಾರೆ ಸಭಾಪತಿಗಳು. ಅಲ್ಲಿ ಅವರ ವಾದ ವಿವಾದಗಳು ನಡೀಲಿ, ಅಲ್ಲಿ ಪ್ರಸ್ತಾವನೆ ಮಾಡಲಿ. ಅಲ್ಲಿ ಮಾಡೋದು ಬಿಟ್ಟು ಇಲ್ಲೆಲ್ಲೋ ಹೋಗಿ ಕೂತ್ ಮಾಡ್ತಿರೋದು. ಮತ್ತು ಪ್ರಿವಿಲೇಜ್ ಕಮಿಟಿಗೂ ರೆಫರ್ ಮಾಡಿದ್ದಾರೆ, ಇಲ್ಲಿ ವಿಧಾನಸಭೆಯಲ್ಲೂ. ಈ ರೀತಿ ಅಲ್ಲೆಲ್ಲರ ಕೈಗೆ ಎತ್ಕೊಳ್ಳೋದು ಬಿಟ್ಟು ಇಲ್ಲೆಲ್ಲೋ ನಡೆಸ್ಕೊಂಡು ಹೋಗ್ತಿರೋಂಥದ್ದು. ಆಣೆ ಪ್ರಮಾಣ ಇವೆಲ್ಲ ಎಂಥದ್ರಿ? ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಅವ್ರು ಏನೇ ಇದ್ರೂ ಸದನದ ಒಳಗೆ ಈ ವಿಚಾರವನ್ನು ಕೈಗೆತ್ಕೊಳ್ಳೋಂಥ ಕೆಲಸಗಳಾಗಲಿ, ಇದು ಹೊರಗೆ ತೊಗೊಂಡು ಹೋಗ್ತಿರೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಈಗ ನೊಂದಿರೋದು, ಸಾಕಷ್ಟು ಸಮಸ್ಯೆಗೊಳಗಾಗಿರೋದು ಸಿ ಟಿ ರವಿನೇ. ನೊಂದಿರೋದು, ಸಾಕಷ್ಟು ಸಮಸ್ಯೆಗೊಳಗಾಗಿರೋದು ಸಿ ಟಿ ರವಿ ಅಂತ ಅವರ ಪಕ್ಷದಲ್ಲಿರುವಂಥ ಲೀಡರ್ಗಳು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಆ ಕಡೆನೂ ಕೂಡ ಕಾಂಗ್ರೆಸ್ನ ಹೇಳ್ಕೊಳ್ತಾ ಇದ್ದಾರೆ. ಹಾಗಿದ್ದಾಗ ಅಂದಿದ್ದು ಸರಿನಾ ಅಂತ ಹೇಳಿ, ಅಂದಿಲ್ಲ ಅಂತ ಸಿ ಟಿ ರವಿ ಅವರು ಹೇಳ್ತಾರೆ, ಅವ್ರು ಅಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನೇ ಈಗ ತನಿಖೆಗೆ ಒಳಪಡಿಸಬೇಕಾಗಿದೆ. ಬಟ್ ಒಂದಂತೂ ನೋಡಬೇಕಾಗಿರೋದು, ಸದನದ ವಿಚಾರ ಆಚೆ ಬಂದಿರೋದು ಎಲ್ಲದಕ್ಕೂ ಕೂಡ ರಕ್ಷಾ ಕವಚವನ್ನು ಕಿತ್ತಾಕಿದಂಗೆ ಆಗುತ್ತೆ.